ಯಾಕೆ ಹೋರಾಟ ಮಾಡಬೇಕು? ಇಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಬಂಧುಗಳು ಸುಮಾರು 70 ವರ್ಷಗಳಿಂದ ಯಾವುದೇ ಒಂದು ಹಕ್ಕು ಪತ್ರಗಳನ್ನ ಸರ್ಕಾರಿ ಅಧಿಕಾರಿಗಳು ನೀಡಿಲ್ಲ. ಹೊಳಗಳನ್ನ ಪೂಜೆ ಮಾಡ್ತಾರೆ, ನೀರಿನ ಶುದ್ಧ ಘಟಕವನ್ನು ಪೂಜೆ ಮಾಡ್ತಾರೆ. ಒಂದು ಚುನಾವಣಾ ಉದ್ದೇಶಕ್ಕಾಗಿ ಅವರು ಬಂದು ಗುದ್ದಲಿ ಪೂಜೆಯನ್ನು ಮಾಡಿ ನಾವೇನು ನಿಮಗೆ ಎಲ್ಲ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಹೋಗ್ತಾರೆ. ಅವರ ಚುನಾವಣೆ ಸಂದರ್ಭದಲ್ಲಿ ನೀಡಿರ್ತಕ್ಕಂಥ ಬೇಡಿಕೆಗಳನ್ನ ಪ್ರತಿ ಬಾರಿಯೂ ಕೂಡ ಅದನ್ನ ಉಲ್ಲಂಘಿಸಿ ಅವರು ಕೇವಲ ಚುನಾವಣೆಗಾಗಿ ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಜನರ ಭಾವನೆಗಳಿಗೆ ಧಕ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕಮಲದಲ್ಲಿ ಸ್ಮರಿಸಿ ವಿಷಯ ಇಲ್ಲಿ ಇರುವಂತಹ ರಾಮಾಂಜನೇಯ ನಗರದಲ್ಲಿ ಏನು 6 ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳನ್ನು ಈಡೇರಿಸಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಮಠಾಧೀಶರು ಇಲ್ಲಿ ಸೇರಿ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ಖಂಡಿತವಾಗ್ಲಿ ಇಲ್ಲಿ ಮಾಡ್ತೀವಿ ಹೋರಾಟ. ಈ 6 ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಖಂಡಿತವಾಗ್ಲಿ ಎಲ್ಲಾ ಮಠಾಧೀಶರು ಕಲಿತು ರಾಜ್ಯದಿಂದ ಎಲ್ಲಾ ಮಠಾಧೀಶರುಗಳನ್ನ ನಾವು ಕರೆಸಿ ಇಲ್ಲಿ ಬೃಹತ್ ಹೋರಾಟ ತಿಂಗಳಾಗಲಿ ಎಷ್ಟೇ ಆಗಲಿ ಎಷ್ಟೇ ದಿನಗಳಾಗಲಿ ನಾವಿಲ್ಲಿ ಸಾಕಷ್ಟು ಹೋರಾಟ ಮಾಡ್ತೀವಿ. ಈ ಬೇಡಿಕೆಗಳನ್ನು ಈಡೇರಿಸಿದ್ರೆ ಈ ಯಾರು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಬಂದು ಈ ಮನವಿಯನ್ನು ಸಲ್ಲಿಸಿ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ನಮ್ಮದು ಬಂಜಾರ ಧರ್ಮಗುರುಗಳು ನಾವೆಲ್ಲರೂ ಸೇರಿ ಇದನ್ನ ಹೋರಾಟವನ್ನು ಮಾಡ್ತೇವೆ. ನಾವು ಸಂಡೂರಿಂದ ಬಂದಿದ್ದೇವೆ ಈ ಹೋರಾಟಕ್ಕೆ. ಧನ್ಯವಾದ. ವೆಂಕಟೇಶ್ ಬಂಜಾರ, ನಾನು ಬಹುಜನ ಕಟ್ಟಡ ಕಾರ್ಮಿಕ ಸಂಘರ್ಷ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹುಟ್ಟಿದನ್ನೆಲ್ಲ ರಾಮಾಂಜನೇಯ ನಗರ ವಾರ್ಡ್ ನಂಬರ್ 31. ನಾವೇನು 70 ವರ್ಷಗಳ ನಿವಾಸಿಗಳಾಗಿ ಈ ರಾಮಾಂಜನೇಯ ನಗರದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇದುವರೆಗೂ ನಾವು ವಾಸಿಸುವಂತ ಮನೆ, ಆ ನೆಲ ನಮ್ಮ ಅಧಿಕೃತವಾಗಿ ನಮ್ಮ ಹೆಸರಿಗೆ ಇರೋದಿಲ್ಲ. ಹಾಗಾಗಿ ನಮ್ಮ ಹೆಸರಿಗೆ ಇಲ್ಲದೆ ಇರೋದ್ರಿಂದ ಮಹಾನಗರ ಪಾಲಿಕೆಯಿಂದ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳನ್ನು ಪಡೆಯಲು ವಂಚಿತರಾಗಿದ್ದೇವೆ. ನಾನಷ್ಟೇ ಅಲ್ಲ, ನನ್ನ ಕುಟುಂಬ ಅಷ್ಟೇ ಅಲ್ಲ, ಈ ವಾರ್ಡಿನಲ್ಲಿ ಸುಮಾರು 600 ಕುಟುಂಬಗಳಿಗೆ ಅದೇ ಒಂದು ಪರಿಸ್ಥಿತಿಯಾಗಿದೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ವಾರಕ್ಕೊಂದು ಬಾರಿ ನೀರು ಬರೋದ್ರಿಂದ ಶುದ್ಧ ನೀರಿನ ಘಟಕ ತುಂಬಾ ಅನಿವಾರ್ಯವಾಗಿದೆ. ಅಷ್ಟೇ ಅಲ್ಲದೆ ಸಮುದಾಯ ಭವನ 10 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಾರೆ. ಆ ಸಮುದಾಯ ಭವನವೂ ಕೂಡ ನೆಲಕ್ಕೆ ಟೈಲ್ಸ್ ಇಲ್ಲದೆ, ಕರೆಂಟಿನ ವೈರುಗಳಿಲ್ಲದೆ, ಒಳಗಡೆ ಬಣ್ಣವಿಲ್ಲದೆ ಎಷ್ಟೋ ಜನಗಳಿಗೆ ಯಾವುದೇ ಒಂದು ಸೌಲಭ್ಯ, ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿಕೊಳ್ಳಲು ಉಪಯೋಗ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಒಂದು ಸಮಸ್ಯೆಗಳಿಗೆ ನಮಗೆ ಆರೋಗ್ಯ ಕೇಂದ್ರ ಅನಿವಾರ್ಯವಾಗಿದೆ. ಆರೋಗ್ಯ ಕೇಂದ್ರವೂ ಕೂಡ ಇಲ್ಲ. ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ನಾವು ಬಹುದೂರ ಹೋಗ್ಬೇಕಾಗತ್ತೆ. ಅದು ಕೂಡ ನಮ್ಗೆ ಆರೋಗ್ಯ ಕೇಂದ್ರದ ಒಂದು ಬೇಡಿಕೆಯನ್ನು ಇಡ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಇಕ್ಕಟ್ಟಾದಂತ ಚಿಕ್ಕ ರಸ್ತೆಗಳಿದೆ. ಆ ಚಿಕ್ಕ ರಸ್ತೆಗಳಲ್ಲಿ ಇನ್ನೂ ಡಾಂಬರೀಕರಣ ಆಗಿರ್ಬೋದು, CMC ಒಂದು ಕಾಂಕ್ರೀಟ್ ರೋಡ್ ಆಗಿರ್ಬೋದು ಹಾಕಿರೋದಿಲ್ಲ. ಇದು ಕೂಡ ದೊಡ್ಡ ಸಮಸ್ಯೆ. ಅದಕ್ಕಿಂತ ಈ ಎಲ್ಲಾ ಸಮಸ್ಯೆಗಳಿಂದ ದೊಡ್ಡ ಸಮಸ್ಯೆ ಅಂದ್ರೆ ನಮಗೆ ಸರ್ಕಾರಿ ಶಾಲೆಯ ಜಮೀನಿದೆ. ಸರ್ಕಾರಿ ಶಾಲೆ ಜಮೀನಲ್ಲಿ ಎಷ್ಟೋ ಹಳೇದಾದಂತ ಕಟ್ಟಡಗಳಿದೆ. ಆ ಜಮೀನಿನಲ್ಲಿ ಸರ್ಕಾರ ಶಾಲೆ ಆಗ್ಬೇಕು. ಸರ್ಕಾರ ಶಾಲೆ KPS ಮಾದರಿ ಸರ್ಕಾರ ಶಾಲೆಯಾಗಿ ನಮ್ಮ ಒಂದು ವಾರ್ಡಿನ ನಿವಾಸಿಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಆ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಕೂಡ ನಾವು ಖಾಸಗಿ ಒತ್ತಾಯ ಪೂರ್ವಕವಾಗಿ ಖಾಸಗಿ ಶಾಲೆಗಳಿಗೆ ನಾವು ನಮ್ಮ ಮಕ್ಕಳನ್ನು ಸೇರಿಸಿ, ನಾವು ಇಲ್ಲಿ ವಾಸಿಸುವಂತವರು ಕಟ್ಟಡ ಕಾರ್ಮಿಕರು ಬಹುತೇಕ, ಮನೆ ಕೆಲಸ ಮಾಡುವಂತವ್ರು ಬಹುತೇಕ, ಈ ರೀತಿಯಾಗಿ ಬಡ ವರ್ಗದವರಾಗಿರೋದಾಗ್ಲೂ ಕೂಡ ನಾವು ಇಲ್ಲಿ ಸರ್ಕಾರಿ ಶಾಲೆ ಇಲ್ಲದೆ ಇರೋದ್ರಿಂದ ನಾವು ಹೋಗಿ ಖಾಸಗಿ ಶಾಲೆಗೆ ಸೇರಿಸಿ ನಾವು ದುಡಿಯುವಂತ ಹಣವನ್ನೆಲ್ಲ ಆ ಶಾಲೆಗಳಿಗೆ ಒದಗಿಸಿಕೊಡುವಂತದ್ದಾಗಿದೆ. ನಾವು ಈ ಧರಣಿ ಸತ್ಯಾಗ್ರಹ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ
ನಮ್ಮ ಒಂದು MLA ಅವರಿಗೆ ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ, ನಮ್ಮ ಕಾರ್ಪೊರೇಟರ್ಗೆ, ನಮ್ಮ ಮೇಯರ್ಗೆ ಒತ್ತಾಯಿಸ್ತಾ ಇದ್ದೇವೆ. ನೀವು ಬಹುಬೇಗ ನೀವು ಈ 6 ಬೇಡಿಕೆಗಳನ್ನು ಈಡೇರಿಸಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದು ಒಂದು ವಾರ್ಡಿನ ಸಮಸ್ಯೆ ಅಲ್ಲ, ಜಿಲ್ಲೆಯ ಸಮಸ್ಯೆ ಆಗುತ್ತೆ, ರಾಜ್ಯ ಸಮಸ್ಯೆ ಆಗುತ್ತೆ. ಇಡೀ ರಾಷ್ಟ್ರದಿಂದ ನಾವು ನಮ್ಮ ಬೆಂಬಲಿಗರನ್ನು ಕರೆಸಿ ನಿಮ್ಮ ಒಂದು ಕಚೇರಿಗಳನ್ನು ಮುತ್ತಿಗೆ ಹಾಕಿ ಉಗ್ರ ಹೋರಾಟವನ್ನು ನಡೆಸುತ್ತೇವೆ ಎಂಬುದಾಗಿ ಇದು ಎಚ್ಚರಿಕೆಯ ಒಂದು ದಿವಸದ ಹೋರಾಟ ಆಗಿರೋದ್ರಿಂದ ನಾವು ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸಲು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಅಧಿಕಾರಿಗಳಾಗಿರ್ಬೋದು, ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿರ್ಬೋದು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡದೇ ಇದ್ದರೆ ಈಗ ಸಂಜೆ 4 ಗಂಟೆಯಿಂದ ಗಡುವು ಕೊಡ್ತಾ ಇದ್ದೇವೆ. 4 ಗಂಟೆಯಿಂದ ನಾವು ರಸ್ತೆ ತಡೆಯನ್ನು ಮಾಡ್ತೇವೆ. ನಿಮ್ಮ ಜಿಲ್ಲಾಧಿಕಾರಿ ಕಚೇರಿಯನ್ನು, ನಿಮ್ಮ ಮಹಾನಗರ ಪಾಲಿಕೆಯ ಕಚೇರಿಯನ್ನು, ತಾಲೂಕು ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಂತ ಎಚ್ಚರಿಕೆ ನೀಡಿ ಇದನ್ನ ನಾನು ಮುಗಿಸ್ತಾ ಇದ್ದೇನೆ. ಈ ಸಮಾಜವನ್ನ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಸೂರ್ಯ, ಭಾರತ ವಿದ್ಯಾರ್ಥಿ ಫೆಡರೇಷನ್ ಜಿಲ್ಲಾ ಮುಖಂಡನಾಗಿದ್ದೇನೆ. ಇವತ್ತು ರಾಮಾಂಜನೇಯ ನಗರ ಗ್ರಾಮೀಣದಲ್ಲಿ ಏನು ಸಮಸ್ಯೆ ಇದೆ ಅಂತ ಧರಣಿ ಕೂರ್ತಿದ್ದಾರೆ, ಅದಕ್ಕೆ ಬೆಂಬಲವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ರಾಮಾಂಜನೇಯ ನಗರದ ಎಲ್ಲ ಸುತ್ತಮುತ್ತ ಇರುವಂತಹ ಜನರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಯಾಕಂದ್ರೆ ಇಲ್ಲಿ 70 ವರ್ಷದಿಂದ ನಿವಾಸಿಯಾಗಿರುವಂತಹ ಜನರಿಗೆ ಇನ್ನೂ ಕೂಡ ಹಕ್ಕುಪತ್ರಗಳನ್ನು ನೀಡಿಲ್ಲ. ಮತ್ತೆ ಇಲ್ಲಿರುವ ವಾಸ ಮಾಡ್ತಿರುವಂತಹ ಮಕ್ಕಳುಗಳಿಗೆ ಸರ್ಕಾರಿ ಶಾಲಾ ಕಟ್ಟಡಗಳಿಲ್ಲ, ಮೂಲಭೂತ ಸೌಲಭ್ಯಗಳಾದಂತಹ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಶೌಚಾಲಯದ ವ್ಯವಸ್ಥೆ ಆಗಿರೋದು ಇಲ್ಲದೆ ಇರುವುದು ನಿಜವಾಗ್ಲೂ ಕೂಡ ಇಲ್ಲಿನ ಮಹಾನಗರ ಪಾಲಿಕೆ ಕಣ್ಮುಚ್ಚಿ ಕೂತಿರೋದು ಮತ್ತು ಇಲ್ಲಿ ತಾಲೂಕು ಆಡಳಿತ ವರ್ಗ ಕಣ್ಮುಚ್ಚಿಕೊಳ್ತಿರೋದು ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಸರ್ಕಾರದ ಅನುದಾನದ ರೂಪದಲ್ಲಿ ಬರಬೇಕಾದಂತ ಎಲ್ಲಾ ಅನುದಾನಗಳು ಬಂದಿದ್ರು ಕೂಡ ಅಧಿಕಾರಿ ವರ್ಗಗಳು ಅವರಿಗೆ ಕೊಡಬೇಕಾದಂತ ಹಣವನ್ನಾಗ್ಲಿ ಅಥವಾ ಅವ್ರಿಗೆ ಸಿಗ್ಬೇಕಾದಂತ ಸೌಲಭ್ಯಗಳನ್ನಾಗ್ಲಿ ಕೊಡದೇ ಇರುವುದು ನಿಜವಾಗ್ಲೂ ಕೂಡ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ಕೊಳ್ತಿರುವಂತ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದಾವೆ. ಇವತ್ತು ಇಲ್ಲಿರುವಂತಹ ನಗರದ ಎಲ್ಲ ಗಣ್ಯರು ಅಥವಾ ಪ್ರತಿನಿಧಿಗಳು, ರಾಜಕೀಯ ಪ್ರತಿನಿಧಿಗಳು ಯಾರು ಕೂಡ ಇಲ್ಲಿರುವಂತಹ ಬಡ ಜನರ ಬಗ್ಗೆ ಅಥವಾ ಇಲ್ಲಿರೋ ಮಕ್ಕಳ ಬಗ್ಗೆ ಕಿಂಚಿತ್ತಾಗ್ಲೂ ಕೂಡ ಅವ್ರಿಗೆ ಮಾನವೀಯತೆಯಿಂದ ಇಲ್ಲದೆ ಗಮನವನ್ನು ಹರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಮತ್ತೆ ಬಹುಜನ ಕಟ್ಟಡ ಕಾರ್ಮಿಕರ ಸಂಘಟನೆ ನಡೆಸುತ್ತಿರುವಂತಹ ಹೋರಾಟಕ್ಕೆ ಬೆಂಬಲವಾಗಿ ಕೊಟ್ಟು ಇವತ್ತು ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ. ದಯಮಾಡಿ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು, ನಾಗರಿಕರಿಗೆ ಸಿಗಬೇಕಾದಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ ಶೌಚಾಲಯವನ್ನು ಪ್ರಮುಖ ಆದ್ಯತೆಯ ಪಟ್ಟಿಯಲ್ಲಿ ಇಟ್ಟು ಬೇಗನೆ ಕೆಲಸವನ್ನ ಮಾಡಬೇಕು. ಮಾಡದೇ ನಂತರದಲ್ಲಿ ಮುಂದೊಂದು ದಿನ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ನಾವು ಮಾತನಾಡೋದಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಆಗ ಅದಕ್ಕೆ ಅವಕಾಶವನ್ನು ಮಾಡಿಕೊಂಡ್ರೆ ತಾಲೂಕು ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕೆಲಸವನ್ನ ಮಾಡಬೇಕು. ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿರುವಂತಹ ರಾಜಕೀಯ, ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಕೂಡ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀನಿ. ಧನ್ಯವಾದಗಳು. ನಗರದಿಂದ ಎಷ್ಟು ಹೋರಾಟ ಮಾಡ್ತಿರೋದು, ಎಷ್ಟು ಎಲ್ಲೆಲ್ಲಿ ನಾವು ಮನವಿ ಪತ್ರ ಕೊಡ್ತಿದ್ರು ಯಾವ ಅಧಿಕಾರಿಯನ್ನು ಕಿವಿಯಾಗ ಹಾಕೋತಾ ಇಲ್ಲ, ಏನ್ ಸಮಸ್ಯೆ ಅಂತಾನು ಬಂದು ಕೇಳ್ತಾ ಇಲ್ಲ. ನಮ್ಗೆ ಹಕ್ಕುಪತ್ರನ ಕೇಳೋದಕ್ಕೆ ಎಷ್ಟು ವರ್ಷದಿಂದ ಹೋರಾಡ್ತಿದೀವಿ, ಯಾರು ಎಂತ ಅಂತಾನು ಕೇಳ್ತಿಲ್ಲ. ಈಗ ರೋಡಿಗೆ ನಾವು ನಿಂತ್ಕೊಂಡಿದ್ರು ರೋಡಲ್ಲಿ ಯಾರು ಇದೀರಾ ಅಂತಾನು ಬಂದು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಶೌಚಾಲಯ ಇಲ್ಲ ನಮ್ಗೆ, ಯಾವ ತರನು ಸ್ಕೂಲ್ ಇಲ್ಲ ನಮ್ಮ ಮಕ್ಕಳಿಗೆ. ಎಷ್ಟೋ ಸಲ ಹೋರಾಟ ಮಾಡಿ ಮಾಡಿ ನಮ್ಗೂ ಬಹಳ ಬೇಸತ್ತು ಹೋಗ್ಬಿಟ್ಟಿದ್ವಿ. ದಯಮಾಡಿ ಇದು ಮುಂದೆ ಆದ್ರೂ ಸ್ವಲ್ಪ ನಮ್ಮ ಮೇಲೆ ಸ್ವಲ್ಪ ದಯ ತೋರಿಸ್ರಿ. ಇನ್ ಮುಂದೆ ನಮ್ಗೆ ನೀವ್ ಇದೀರಾ ಅಂತ ನಮ್ಗೆ ಭರವಸೆ ಕೊಡ್ರಿ. ನಮ್ಗೆ ನಾವ್ ಏನ್ ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕು ನಮ್ಗೆ ಕೇಳ್ತಾ ಇದೀವಿ. ನಾವು ನಮ್ಮ ಹಕ್ಕು ಪತ್ರ ನಮ್ಗೆ ಮಾಡ್ಕೊಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.